ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ಈ ಒಂದು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿಗೆ ಸಂಬಂಧಪಟ್ಟಂತೆ ಅನುಬಂಧ 3 ಯಾವ ರೀತಿಯಾಗಿ ಕಲಿಕಾ ಫಲಗಳನ್ನ ಮತ್ತೆ ಅವುಗಳನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಯಾವ ರೀತಿಯಾಗಿರಬಹುದು ಅಂತ ಹೇಳಿಬಿಟ್ಟು ಒಂದು ಮಾಡೆಲ್ ಅನ್ನ ತೋರಿಸ್ತೀವಿ. ಇದೇ ರೀತಿ ಇರಬೇಕು ಅಂತ ಏನಿಲ್ಲ, ನೀವು ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಬಹುದು ನಿಮ್ಮಿಷ್ಟದಂತೆ, ನಿಮ್ಮ ಒಂದು ತರಗತಿಯ ಒಂದು ಸನ್ನಿವೇಶಕ್ಕೆ ತಕ್ಕಂತೆ, ನಿಮ್ಮ ಒಂದು ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ತಕ್ಕಂತೆ ನಾವಿಲ್ಲಿ ಚೇಂಜ್ ಮಾಡಬಹುದು. ಬಟ್ ಕಲಿಕಾ ಫಲಗಳು ಆಲ್ಮೋಸ್ಟ್ ಅದೇ ಇರುತ್ತೆ. ಸೊ ಕಲಿಕಾ ಫಲಗಳು ಎಲ್ಒ ಲರ್ನಿಂಗ್ ಔಟ್ಕಮ್ಸ್ 1, ಇಲ್ಲಿ ಸ್ಟ್ರಾಟಜೀಸ್ ಅಂತ ಇದೆ. ಸೊ ಇದಾದ್ಮೇಲೆ ರಿಸೋರ್ಸಸ್ ಮತ್ತೆ ಸಪೋರ್ಟ್ ರಿಕ್ವೈರ್ಡ್, ಅಗತ್ಯ ಸಂಪನ್ಮೂಲಗಳು ಮತ್ತು ಬೆಂಬಲ ವ್ಯವಸ್ಥೆ ಯಾವುದನ್ನ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು. ಸ್ಟ್ರಾಟಜೀಸ್ ಅಂತಂದ್ರೆ ಈ ಕಲಿಕಾ ಫಲವನ್ನು ಅನುಕೂಲಿಸಲು ಅನುಕರಿಸುವ ಒಂದು ಕಾರ್ಯತಂತ್ರಗಳು, ಯಾವ್ಯಾವ ಕಾರ್ಯತಂತ್ರಗಳನ್ನ ನಾವು ಬಳಸಿ ಈ ಒಂದು ಲರ್ನಿಂಗ್ ಔಟ್ಕಮ್ ಅನ್ನ ಅಚೀವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಬಹುದು ಒಂದು ಫಸ್ಟ್ ಕಲಿಕಾ ಫಲಗಳು. ನಾನಿಗೆ ಮತ್ತೊಂದ್ಸಲಿ ಹೇಳಕ್ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ ಬುನಾದಿ ಸಾಕ್ಷರತೆಯಲ್ಲಿ FL ನಲ್ಲಿ 9 ಕಲಿಕಾ ಫಲಗಳಿದಾವೆ. ಕಲಿಕಾಫಲ 1, ಕಲಿಕಾಫಲ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವುದು. ಸೊ ನಮಗೆ ಗೊತ್ತಿರೋ ಹಾಗೆ 4 ಓರಲ್ಲಿಗೆ ಮೌಖಿಕಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಫಲಗಳಿವೆ. ಅದಾದ್ಮೇಲೆ 3 ರೀಡಿಂಗಿಗೆ, ಆಮೇಲೆ ನೆಕ್ಸ್ಟ್ 2 ರೈಟಿಂಗಿಗಿದೆ. ಓಕೆ, ಓರಲಿಗೆ ರಿಲೇಟೆಡ್ ಆಗಿ ಮೊದಲನೇ ಕಲಿಕಾ ಫಲ ಬಂದ್ಬಿಟ್ಟು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯ ನಡೆಸುವವರು ಅಂತ. ಇಲ್ಲಿ ರೂಬ್ರಿಕ್ಸ್ ಇದೆ: ಕನಿಷ್ಠ, ಪ್ರಾಥಮಿಕ, ಪ್ರಾವೀಣ್ಯತೆ, ಸುಧಾರಿತ. ಅದೇ ಇಂಗ್ಲಿಷಲ್ಲಿ ಬಿ ಬೇಸ್, ಪ್ರಾವೀಣ್ಯತೆ ಪರ್ಫೆಕ್ಟ್, ಸುಧಾರಿತ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಕನಿಷ್ಠದಲ್ಲಿ ಸಂಭಾಷಣೆ ಮತ್ತು ಮಾತುಕತೆಯ ಸಮಯದಲ್ಲಿ ಮೌನವಾಗಿರ್ತಾನೆ, ಅಟ್ಲೀಸ್ಟ್ ಅವನು ಭಾಗ ಆಗ್ತಾನೆ, ಆ ಒಂದು ಸಂಭಾಷಣೆಯ ಭಾಗ ಆಗ್ತಾನೆ, ಮೌನವಾಗಿರ್ತಾನೆ. ಪ್ರಾಥಮಿಕ ಅಂತಂದ್ರೆ ಮಾತುಕತೆ ನಡೆಸುವಾಗ ತಡವರಿಸ್ತಾರೆ, ಪರ್ಫೆಕ್ಟ್ ಆಗಿ ಹೇಳಲ್ಲ, ಸ್ವಲ್ಪ ತಡವರಿಸ್ತಿರ್ತಾನೆ. ಪ್ರಾವೀಣ್ಯತೆ ಅಂದರೆ ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತಾಡ್ತಾನೆ. ಸುಧಾರಿತ, ಅದೇ ಅಡ್ವಾನ್ಸ್ ಮಕ್ಕಳು ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ತೊಡಗ್ತಾರೆ. ನೀವು ಇದೇ ಸಂಭಾಷಣೆ ಅಲ್ಲ, ಯಾವುದೇ ಸಂಭಾಷಣೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮಗು ನಿಮಗೆ ಹಿಂದಿನ ವರ್ಷದಿಂದ ನಮಗೆ ಪರಿಚಯ ಇರುತ್ತೆ, ಅಥವಾ ಹೊಸದಾಗಿ ನ್ಯೂ ಕಮರ್ ಆಗಿ ನಮ್ಮ ಶಾಲೆಗೆ ಅಡ್ಮಿಷನ್ ಆಗಿದ್ರೆ, ಸೊ ಆ ಮಗುವಿನ ಒಂದು ಪೂರ್ವ ಪರೀಕ್ಷೆ ಮತ್ತೆ ಸಾಫಲ್ಯ ಪರೀಕ್ಷೆಯ ಒಂದು ರಿಸಲ್ಟ್ ನೋಡ್ಬಿಟ್ಟೆ ನಮಗೆ ಗೊತ್ತಾಗಿರುತ್ತೆ. ಸೊ ಅದಕ್ಕೆ ಯಾವ ಯಾವ ಕಾರ್ಯತಂತ್ರಗಳನ್ನ ನಾವು ಮಾಡಬಹುದು ಅಂದ್ರೆ, ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಸ್ವತಂತ್ರವಾಗಿ ಅವರ ಆಡು ಭಾಷೆ, ಮನೆ ಭಾಷೆ, ಮಾತೃಭಾಷೆಯಲ್ಲಿ ಹೇಳಲು ಪ್ರೇರೇಪಿಸಬೇಕು. ಪಠ್ಯದಲ್ಲಿನ ಚಿತ್ರಪಟಗಳು, ಮಿಂಚುಪಟ್ಟಿಗಳನ್ನು ತೋರಿಸಿ ಗಮನಿಸಿ ಅವುಗಳ ಕುರಿತು ಮಾತನಾಡಕ್ಕೆ ಹೇಳಬೇಕು. ಕಿರು ಪ್ರಸಂಗ ಅಥವಾ ನಾಟಕ ಮಾಡಬಹುದು, ಅಥವಾ ತಮಗೆ ಗೊತ್ತಿರುವ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ವಿವರಿಸಕ್ಕೆ ಹೇಳೋದು. ಸೊ ಇಲ್ಲಿ ಮೇನ್ ಕಲಿಕಾ ಫಲ ಏನಿದೆಯಪ್ಪ ಅಂತ ಅಂದ್ರೆ, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಓರಲ್. ಓಕೆ, ಅವರು ಓರಲ್ ಆಗಿ ಮೌಖಿಕವಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇಲ್ಲಿ ನೀವು ಇನ್ನು ನೆಕ್ಸ್ಟ್ ಇದಾವೆ. ಇದು ಅಷ್ಟೇ ಅಲ್ಲದೆ ನಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು, ನಾವು ಇನ್ನೂ ಬಹಳಷ್ಟು ಒಂದು ಕಾರ್ಯತಂತ್ರಗಳನ್ನ ಇಲ್ಲಿ ಬಳಸಬಹುದು. ನೆಕ್ಸ್ಟ್ ಇಲ್ಲಿ ಬೆಂಬಲ ವ್ಯವಸ್ಥೆ, ಅಗತ್ಯ ಸಂಪನ್ಮೂಲಗಳು, ನಲಿಕಲಿ ವಾಚಕಗಳ ಮಾದರಿ ವಾಚನ ಆಗಿರಬಹುದು, ಸಣ್ಣ ನಾಟಕಗಳಾಗಿರ್ಬೋದು, ಚಂದಮಾಮ ಕಥೆ ಆಗಿರಬಹುದು, ಉತ್ತಮ ಧ್ವನಿ ಸುರುಳಿ ಆಗಿರಬಹುದು, ಪುಸ್ತಕಗಳು, ಮಿಂಚುಪಟ್ಟಿಗಳು, ENKಯಲ್ಲಿರುವ ಸಂಭಾಷಣೆ ಕಾರ್ಡ್ಗಳಾಗಿರ್ಬೋದು. ಅಷ್ಟೇ ಅಲ್ಲದೆ ಈಗಿನ ಒಂದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಒಂದು ಆಡಿಯೋ ಇದು ಬರುತ್ತೆ, ಸೊ ಆಡಿಯೋ ವಿಡಿಯೋಸ್ ಬರುತ್ತೆ, ಸೊ ಕಥೆಗಳು ಬರುತ್ತೆ, ಅದನ್ನ ಕೇಳಕ್ಕೆ ನಾವು ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಲಿಕಾ ಫಲ 2, ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವವರು ಮತ್ತು ಇತರರನ್ನ ಆಲಿಸುವವರು. ಅದಕ್ಕೋಸ್ಕರ ಇಲ್ಲೂ ಅಷ್ಟೇ ಕನಿಷ್ಠ, ಪ್ರಾಥಮಿಕ, ಪ್ರಾವೀಣ್ಯತೆ, ಸುಧಾರಿತ ಇದೆ. ಇಲ್ಲಿ ಸ್ಟ್ರಾಟಜೀಸ್ ಇದೆ. ಸೊ ಇಲ್ಲಿ ಯಾವ ಯಾವ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ LO3 ಲರ್ನಿಂಗ್ ಔಟ್ಕಮ್ 3, ಹಾಡುಗಳು, ಕವನಗಳನ್ನ ಪಠಿಸುವರು. ಅದೇ ಹೇಳಿದ್ದೀನಿ ನಾನು ಏನಂತ ಹೇಳ್ಬಿಟ್ಟು. 4 ಕಲಿಕಾ ಫಲಗಳು, ಸ್ಟಾರ್ಟಿಂಗಿನ 4 ಕಲಿಕಾ ಫಲಗಳು ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಓರಲ್ ಅಂತ ಹೇಳ್ಬಿಟ್ಟು. ಮಗುವಿನ ಮೌಖಿಕ ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಪಠಿಸುವರು ಅಷ್ಟೇ. ಇಲ್ಲಿ ಮತ್ತೆ ಇದಕ್ಕೆ ಕಾರ್ಯತಂತ್ರಗಳಿದಾವೆ. ಆಮೇಲೆ ಇಷ್ಟು ಬೆಂಬಲ ವ್ಯವಸ್ಥೆ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು LO4, ಇಲ್ಲೂ ಅಷ್ಟೇ ಪರಿಚಿತ ಪದಗಳನ್ನ ಪುನರಾವರ್ತಿಸುವರು ಅಂತ ಅಂದ್ರೆ ಅವರು ಮೌಖಿಕವಾಗಿ ಪುನರಾವರ್ತಿಸುವರು ಅವರ ಬಾಯಿಂದ. ಸೊ ಅವರ ಒಂದು ಕಾರ್ಯತಂತ್ರಗಳು ಪ್ಲಸ್ ಬೆಂಬಲ ವ್ಯವಸ್ಥೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಈಗ ರೀಡಿಂಗ್. ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿನ ಕಥೆಗಳನ್ನ ಓದುವರು. LO5 ರೀಡಿಂಗಿಗಿದೆ. ವಿವರಿಸುವರು ಮತ್ತೆ ಹೇಳುವರು. ಇಷ್ಟೊತ್ತವರೆಗೆ ಓರಲ್ ಆಗಿ ಹೇಳ್ತಾ ಇದ್ರು, ಇಲ್ಲಿ ಓದುವರು, ರೀಡಿಂಗ್ ಮಾಡ್ತಾರೆ, ಮತ್ತೆ ಅದನ್ನ ವಿವರಿಸ್ತಾರೆ. ಓಕೆ, ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ
ರೂಬ್ರಿಕ್ಸ್ ಇದೆ, ಸ್ಟ್ರಾಟಜೀಸ್ ಇದೆ, ಮತ್ತು ರಿಸೋರ್ಸ್ ರಿಕ್ವೈರ್ಡ್ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು LO6 ಕೊಟ್ಟಿರುವ ಪದದ ಅಕ್ಷರಗಳಿಗಿಂತ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸ್ತಾರೆ. ಓಕೆ, ನೆಕ್ಸ್ಟ್ ಕಲಿಕಾ ಫಲ 7. ಇಲ್ಲೂ ಅಷ್ಟೇ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು, ರೀಡಿಂಗ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಲಿಕಾ ಫಲ 8. ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು. ಇಲ್ಲಿ ಬರುತ್ತೆ ರೈಟಿಂಗಿಗೆ. ಓಕೆ, ಇದು ಈ 2 ಲಾಸ್ಟ್ 8 ಮತ್ತು 9 ಇದೆಯಲ್ಲ, ಅದು ಹೆಚ್ಚಾಗಿ ರೈಟಿಂಗ್ ಒಂದು ಬೇಸ್ ಮೇಲಿದೆ. ಇಲ್ಲೂ ಅಷ್ಟೇ, ಇಲ್ಲಿ ರೂಬ್ರಿಕ್ಸ್ ಅನ್ನು ನಾವು ಮಾಡ್ಕೋಬೇಕು, ನೆಕ್ಸ್ಟ್ ಸ್ಟ್ರಾಟಜೀಸ್ ಅನ್ನು ಮಾಡ್ಕೋಬೇಕು, ನೆಕ್ಸ್ಟ್ ಏನೇನೋ ರಿಕ್ವೈರ್ಡ್ ಇದೆ ಅನ್ನೋದನ್ನ ಬರ್ಕೊಂತೀವಿ. ಸೊ ಬಹಳ ಸಿಂಪಲ್ ಆಗಿ ಈ ಒಂದು ಕಲಿಕಾ ಫಲಗಳು ಮತ್ತೆ ಯಾವ ಸ್ಟ್ರಾಟಜೀಸು ಮತ್ತೆ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಾವು ಮಾಡಬಹುದು. ಇದು LO9ಗೆ ರಿಲೇಟೆಡ್ ಆಗಿರುವಂತ, ಇಲ್ಲೂ ಅಷ್ಟೇ ಬರವಣಿಗೆ ರೈಟಿಂಗಿಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಇದಿಷ್ಟು ಅಕ್ಷರ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಬರುತ್ತೆ ನೆಕ್ಸ್ಟ್ ಸಂಖ್ಯಾಜ್ಞಾನ. ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ LO10 ಇಂದ LO17 ವರೆಗಿದೆ. ಅಂದರೆ ಟೋಟಲ್ 8 ಕಲಿಕಾ ಫಲಗಳಿದಾವೆ. ಸೊ ಗಣಿತದಲ್ಲಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಕಲಿಕಾ ಫಲಗಳು ಎಣಿಸುವರು, ವಸ್ತುಗಳನ್ನು ಎಣಿಸುವರು, 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು, ಹೇಳುವರು. ನೀವು ಒಂದು ವಿಷಯವನ್ನ ಗಮನವಿಟ್ಟು ತಿಳ್ಕೊಬೇಕು. ಸಂಖ್ಯೆಗಳನ್ನು ಹೇಳಬೇಕು ಅಥವಾ ಸಂಖ್ಯೆಗಳನ್ನು ಕೂಡೋದು, ಕಳಿಯೋದು, ಮೂಲ ಕ್ರಿಯೆಗಳನ್ನು ಮಾಡಬೇಕು ಅಂತಂದ್ರೆ ಇಲ್ಲಿ FLN ನಲ್ಲಿ ಜಾಸ್ತಿ ಅಂತಂದ್ರೆ ಹೆಚ್ಚಿನ ಒಂದು ಸಂಖ್ಯೆ ಅಂತಂದ್ರೆ 99ರವರೆಗಿನ ಅಷ್ಟೇ ಹೇಳಿದ್ದಾರೆ. ಮುಂದೆ ನೀವು ನೋಡಬಹುದು ಅದರೊಳಗಿಂದೇ ಸಂಕಲನ ಮಾಡಬೇಕು, ಅದರೊಳಗಡೆನೆ ವ್ಯವಕಲನ ಮಾಡಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಸೊ ಇದ್ರ ಮುಂದೆ ನಾವು ಮಾಡಂಗಿಲ್ವಾ? ಸೊ ಈ ಮಗು 99ರವರೆಗೆ ದಶಕ ರಹಿತವಾಗಿ ಪ್ಲಸ್ ಸಹಿತವಾಗಿ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಕ್ಕೆ ಅವನು ಏಬಲ್ ಇದ್ದಾನೆ ಅಂತ ಅಂದ್ರೆ ನೆಕ್ಸ್ಟ್ 3 ಅಂಕಿಯ ಒಂದು ಸಂಖ್ಯೆಗಳನ್ನ ಹಾಕೊಂಡು ಅವನು ಕೊಡೋದು ಕಳೆಯೋದು ಸಹ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಕಲಿಕಾ ಫಲಗಳಾಗಿರ್ಬೋದು. ಇಲ್ಲಿ ಕನಿಷ್ಠ 1 ರಿಂದ 9 ಮಾತ್ರ ಸರಿಯಾಗಿ ಎಣಿಸಕ್ ಬಂದ್ರೆ ಅವನು ಕನಿಷ್ಠ ಬರುತ್ತೆ. 2 ಅಂಕಿಯ ಸಂಖ್ಯೆಗಳನ್ನ ಎಣಿಸಲು ಕಷ್ಟಪಡ್ತಾನೆ ಅಂದ್ರೆ ಅವನು ಕನಿಷ್ಠದಲ್ಲಿರ್ತಾನೆ, ಬಿಲೋ ಬೇಸಿಕ್. ಪ್ರಾಥಮಿಕದಲ್ಲಿ ಬೇಸಿಕ್ ಅಲ್ಲಿದ್ರೆ ದತ್ತ ವಸ್ತುಗಳನ್ನ ನಿಧಾನವಾಗಿ ಎಣಿಸ್ತಾನೆ, 1 ರಿಂದ 50ರವರೆಗೆ ಎಣಿಸಬಲ್ಲರು ಅಂತ ಹೇಳ್ಬೋದು. ಪ್ರಾವೀಣ್ಯತೆ ಅಂತಂದ್ರೆ 1 ರಿಂದ 90ರವರೆಗೆ ನಿಖರವಾಗಿ ಎಣಿಸಬಲ್ಲರು. ಅದೇ ಅಡ್ವಾನ್ಸ್ ಮಗು ಆಗಿದ್ರೆ 99ರವರೆಗಿನ ಯಾವುದೇ ಸಂಖ್ಯೆಯನ್ನ ಗುರುತಿಸಿ ಬಳಸುವರು. ಆಲ್ಮೋಸ್ಟ್ ಈಗ 6 ಮತ್ತು 7ನೇ ಕ್ಲಾಸಲ್ಲಿ ಅಥವಾ 5, 6, 7ನೇ ಕ್ಲಾಸಲ್ಲಿ ಆಲ್ಮೋಸ್ಟ್ ನಮಗೆ ಜಾಸ್ತಿ ಪ್ರಾವೀಣ್ಯತೆ ಮತ್ತೆ ಸುಧಾರಿತ ಸಿಗ್ತಾರೆ. ಬಹಳ ಕಡಿಮೆ ಒಂದು ಸಂಖ್ಯೆಯಲ್ಲಿ ನಮಗೆ ಕನಿಷ್ಠ ಮತ್ತೆ ಪ್ರಾಥಮಿಕದಲ್ಲಿ ಸಿಗ್ತಾರೆ. ಬಟ್ ಆದ್ರೆ 2 ರಿಂದ 10ನೇ ಕ್ಲಾಸ್ವರೆಗೆ ಅಂತ ಹೇಳೋದ್ರಿಂದ ನಾವು 2, 3, 4 ಅಲ್ಲೊಂದು ಸ್ವಲ್ಪ ನಮಗೆ ಸಂಖ್ಯೆ ಜಾಸ್ತಿ ಆಗಬಹುದು. ನೆಕ್ಸ್ಟ್ ನೋಡೋಣ. ಸೊ ಈ ಒಂದು ಅಚೀವ್ ಮಾಡೋಕ್ಕೆ, ಕಲಿಕಾ ಫಲ ಅಚೀವ್ ಮಾಡೋಕ್ಕೆ ನಾವು ಯಾವ ಸ್ಟ್ರಾಟಜೀಸ್ ಅನ್ನ ಬಳಸ್ತೀವಿ. ಇದಿಷ್ಟೇ ಅಲ್ಲ, ಗಣಿತ ಬಹಳ ಒಂದು ವಾಸ್ಟ್ ಸಬ್ಜೆಕ್ಟು. ನಾವು ಎಷ್ಟು ಬೇಕಾದ್ರೆ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡಬಹುದು, ಇಷ್ಟೇ ಅಲ್ಲ. ಸೊ ಬಹಳಷ್ಟು ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡಿ ಈ ಒಂದು ಕಲಿಕಾ ಫಲವನ್ನ ಅಚೀವ್ ಮಾಡಬಹುದು. ಸೊ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು LO11 ಅಲ್ಲಿ ಕಲಿಕಾ ಫಲ ವಿಭಿನ್ನ ಆಕಾರಗಳು ಸಂಖ್ಯೆಗಳಿಂದ ಹೊಸ ಒಂದು ವಿನ್ಯಾಸವನ್ನ ರಚಿಸುವರು. ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ 12. ದೈನಂದಿನ ಜೀವನದಲ್ಲಿ 99ರ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ 99 ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಸೊ ಒಂದ್ ವೇಳೆ ಮೀರಿ ಮಾಡ್ತಾನೆ ಅಂತಂದ್ರೆ ಅವನು ಅಡ್ವಾನ್ಸ್ ಅಲ್ಲಿ ಬಂದಿರ್ತಾನೆ ಅಂತ ಹೇಳ್ಬಿಟ್ಟು, ಪರ್ಫೆಕ್ಟ್ ಮತ್ತೆ ಅಡ್ವಾನ್ಸ್ ಅಲ್ಲಿ ಬಂದಿರ್ತಾನೆ. ನೆಕ್ಸ್ಟ್ ಗುಣಾಕಾರವನ್ನ ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆ. ಹೌದು, ಬೇಸಿಕ್ ಅಲ್ಲೇ ನಾವು ಹೇಳ್ಕೊಡ್ಬೇಕಾಗತ್ತೆ. ಗುಣಾಕಾರ ಅಂತ ಅಂದ್ರೆ ಏನು? ಪುನರಾವರ್ತಿತ ಸಂಕಲನ. 2 + 2 + 2 = 6. 2 3 6. ಯಾವ ರೀತಿಯಾಗಿ 2 3 ನಾವು 2ರ ಮಗ್ಗಿಯನ್ನ ಹೇಳ್ಕೊಡ್ತೀವಿ. 2 1 2, 2 2 4, 2 3 6 ಅಂತ ಹೇಳ್ಬಿಟ್ಟು. ಸೊ ಅದರ ಒಂದು ಬೇಸಿಕ್ ಅನ್ನ ಹೇಳ್ಕೊಡಲ್ಲ, ಮಗ್ಗಿ ಹೇಳ್ಕೊಡಲ್ಲ. ನಾವು ಮಗ್ಗಿಯನ್ನ ಹೇಳ್ತಾ ಇರುವಾಗ ನಾವು ಫಸ್ಟ್ ಮಾಡೋ ತಪ್ಪಿದೆ. ಏನು? ಮಗ್ಗಿಯನ್ನ ಹೇಳ್ಕೊಡ್ತೀವಿ, ಆದ್ರೆ ಹಿಂದಿನ ಒಂದು ಸೈಂಟಿಫಿಕ್ ಬೇಸಿಕ್ ಇದೆ. ಏನಂತ ಹೇಳ್ಬಿಟ್ಟು 2 1 2, 2ನ್ನ ಒಂದ್ಸಲಿ ಗುಣಿಸು 2 ಬರುತ್ತೆ. 2ನ್ನ 2 ಸಲಿ ಗುಣಿಸು 2 2 4. 2ನ್ನ 2 ಸಲಿ ಕೂಡಿಸು 2ನ್ನ 2 ಸಲಿ ಕೂಡಿಸಿದ್ರೆ 4 ಬರುತ್ತೆ. 2ನ್ನ 3 ಸಲಿ ಕೂಡಿಸಿದ್ರೆ 2 + 2 + 2 = 6. 2ನ್ನ 4 ಸಲಿ ಕೂಡಿಸು 2 + 2 + 2 + 2 2 4 8. ಸೊ ನಾವು ಮಗ್ಗಿಯನ್ನ ಕಲಿಸ್ತಿರುವಾಗಲೂ ಸಹ ಸ್ಟಾರ್ಟಿಂಗ್ ಅಲ್ಲಿ ಇದೇ ರೀತಿಯಾಗಿ ಕಲಿಸಬೇಕು. ಅದೇ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. 2 3 ಮತ್ತು 4 ಗುಣಾಕಾರದ ಮಗ್ಗಿಯ ನೈಜ ಸಂಗತಿಯನ್ನ ರಚಿಸುವರು. ಅಂದ್ರೆ ಯಾವಾಗ ನಾವು ಗುಣಾಕಾರವನ್ನು ಪುನರಾವರ್ತಿತ ಸಂಕಲನ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀವೋ ಆಟೋಮೆಟಿಕಲಿ ಅವನ ತಲೆಯಲ್ಲಿ ಬಂದ್ಬಿಡುತ್ತೆ, ಏನು, ನಾನು ಮಗ್ಗಿ ಮಾಡ್ತಾ ಇರೋದು ಸಹ ಪುನರಾವರ್ತಿತ ಸಂಕಲನನೇ ಇದು ಅಂತ ಹೇಳ್ಬಿಟ್ಟು.
ಅಷ್ಟೇ ಅಲ್ಲದೆ ಭಾಗಾಕಾರ ಅಂತ ಅಂದರೆ ಸಮಾನವಾಗಿ ಹಂಚಿಕೆಯನ್ನು ಮಾಡೋದು, ನಿರ್ವಹಿಸೋದು ಅನ್ನೋದನ್ನು ಸಹ ನಾವು ಬೇಸಿಕಲ್ಲೇ ಹೇಳ್ಕೊಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಅದಕ್ಕೆ ಕಾರ್ಯತಂತ್ರಗಳಿದ್ದಾವೆ. ಸೊ ಈಗ ಬಂದಿರೋ ಗಣಿತ ಕಿಟ್ಟನ್ನು ಬಳಸಿಬಿಟ್ಟು ನಾವು ಬಹಳಷ್ಟು ಕಾರ್ಯತಂತ್ರಗಳನ್ನ ಮಾಡಬಹುದು, ಮತ್ತು ಎಷ್ಟೋ ಸಂಪನ್ಮೂಲಗಳು ನಮಗೆ ಶಾಲೆಯಲ್ಲೇ ಸಿಗ್ತಾ ಇದೆ ಮಾಡೋಕ್ಕೆ. ಸೊ ನಾವು ಈಸಿಯಾಗಿ FLN ಅನ್ನು ನಾವು 100% ಸಾಧನೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತೀನಿ. ಸೊ ಕಲಿಕಾಫಲ 15, ನೆಕ್ಸ್ಟು ಕಲಿಕಾಫಲ 16. 16ರಲ್ಲಿ ಏನಿದೆ, ದೂರ, ಹತ್ತಿರ, ಮೇಲೆ, ಕೆಳಗೆ, ಎಡ, ಬಲ, ಮುಂದೆ, ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸುವರು. ಸೊ ಎಷ್ಟೋ ಮಕ್ಕಳಿಗೆ ದೂರ, ಹತ್ತಿರ, ದೂರದಲ್ಲಿ ಯಾವ ವಸ್ತು ಇದೆ, ಹತ್ತಿರದಲ್ಲಿ ಯಾವ ವಸ್ತು ಇದೆ, ಮೇಲೆ ಯಾವುದಿದೆ, ಎಡ ಯಾವುದಿದೆ, ಬಲ ಯಾವುದಿದೆ, ಮುಂದೆ ಯಾವುದಿದೆ, ಹಿಂದೆ 5ರ ಮುಂದಿನ ಒಂದು ಸಂಖ್ಯೆ ಯಾವುದು ಅಥವಾ 25ರ ಹಿಂದಿನ ಸಂಖ್ಯೆ ಯಾವುದು ಅಂತ ಹೇಳಿಬಿಟ್ಟು ಸಹ ಹೇಳೋಕ್ಕೆ ಬಹಳಷ್ಟು ಗೊಂದಲದಲ್ಲಿರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕಲಿಕಾಫಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ನಾವು ದೂರ ಮತ್ತು ಹತ್ತಿರನ ನಾವು ಚಿತ್ರಗಳ ಮೂಲಕ ಅಥವಾ ಆ ಮಕ್ಕಳನ್ನ ನಿಲ್ಲಿಸ್ಕೊಂಡ್ಬಿಟ್ಟು ನಾವು ಮಕ್ಕಳನ್ನೇ ರಿಸೋರ್ಸ್ ಆಗಿ ಯೂಸ್ ಮಾಡಿಕೊಂಡು ಮಾಡಬಹುದು. ಮೇಲೆ ಕೆಳಗೆನೂ ಸಹ. ಮತ್ತು ಎಡ ಬಲ ಅನ್ನೋದಕ್ಕೋಸ್ಕರ ಒಂದು ಹುಡುಗನ ನಿಲ್ಲಿಸ್ಬಿಟ್ಟು ನಿನ್ನ ಎಡ ಒಂದು ದಿಕ್ಕಿನಲ್ಲಿ ಯಾರಿದ್ದಾರೆ, ಬಲಗಡೆ ಯಾರಿದ್ದಾರೆ, ಅಥವಾ ಒಂದು ಪದವನ್ನು ಬರೆದುಬಿಟ್ಟು, ಫಾರ್ ಎಕ್ಸಾಂಪಲ್ ರೆಡ್ ಅಂತ ಹೇಳ್ಬಿಟ್ಟು ಬರೀತೀನಿ, RED. ಈನ ಎಡಭಾಗದಲ್ಲಿ ಯಾವ ಲೆಟರ್ ಇದೆ, ಈನ ಬಲಭಾಗದಲ್ಲಿ ಯಾವ ಲೆಟರ್ ಇದೆ. ಸೊ ಎಡ ಬಲ ಅನ್ನೋ ಕಾನ್ಸೆಪ್ಟನ್ನು ನಾವು ಬಹಳಷ್ಟು ವಿಧಾನಗಳ ಮೂಲಕ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ಕಲಿಕಾಫಲ ಬಂದ್ಬಿಟ್ಟು 16. ನೆಕ್ಸ್ಟ್ ಲಾಸ್ಟ್ ಕಲಿಕಾಫಲ 17. 100 ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟನ್ನು ನಡೆಸುವರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಮಗುಗೆ ಅವ್ರ ಮನೇಲಿ 100 ರೂಪಾಯಿ ಕೊಟ್ಟರು ಅಂತ ಅಂದರೆ ಅವನು ಮಾರ್ಕೆಟಿಗೆ ಹೋಗ್ಬಿಟ್ಟು ಆ 100 ರೂಪಾಯಿಯನ್ನು ಕರೆಕ್ಟಾಗಿ ಖರ್ಚು ಮಾಡಿ ಆ ಚಿಲ್ಡ್ರನ್ನ ವಾಪಸ್ ತೊಗೊಂಬತ್ತಿಟ್ಟು ಮತ್ತು ಮನೆಯಲ್ಲಿ ಅದನ್ನು ಕರೆಕ್ಟಾಗಿ ಇದನ್ನ ಇಷ್ಟೇ ಆಯಿತು, ಸೊ ಇದಕ್ಕಿಷ್ಟೇ ಖರ್ಚಾಯಿತು, ಇಷ್ಟನ್ನು ಉಳಿಸ್ಕೊಂಡು ಬಂದೆ ಅನ್ನೋ ಒಂದು ಬೇಸಿಕ್ ನಾಲೆಡ್ಜ್ ಅವನಿಗಿರಬೇಕು. ಸೊ ಹಾಗಾಗ್ಬಿಟ್ಟು ಈ ಒಂದು ಕಲಿಕಾಫಲ 17 ಲಾಸ್ಟಿಗೆ ಇಟ್ಟಿದ್ದಾರೆ. ಸೊ ನಮ್ಮ ಶಾಲೆಯಲ್ಲೇ ಒಂದು ಚಿಕ್ಕದಾದಂಥ ಒಂದು ಮೆಟ್ರಿಕ್ ಮೇಳ, ಗಣಿತ ಮೇಳವನ್ನು ಅಥವಾ ಸಂತೆಯನ್ನು ಆರ್ಗನೈಸ್ ಮಾಡಿಬಿಟ್ಟು ಶಾಲೆಯಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ಸಂತೆಯನ್ನು ಮಾಡಿಬಿಟ್ಟು ಅವರಿಗೆ ಆಟಿಕೆ ಹಣಗಳು ಬರುತ್ತೆ. ಸೊ ಆ ಒಂದು 100 ರೂಪಾಯಿಯನ್ನು ಕೊಟ್ಟುಬಿಟ್ಟು ಖರ್ಚು ಮಾಡೋಕ್ಕೆ ಹೇಳಬಹುದು. ಎಷ್ಟು ಉಳಿತು ಅನ್ನೋದನ್ನು ಸಹ ಬಹಳ ಸಂತೋಷವಾಗಿ ಮಾಡ್ತಾರೆ FLN ಮಕ್ಕಳು. ಸೊ ಅಡ್ವಾನ್ಸ್ ಮಕ್ಕಳಂತೂ ಹಾಗೆ ಬಾಯಲ್ಲೇ ಹೇಳಿಬಿಡ್ತಾರೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದ FLN ಸ್ಟೂಡೆಂಟ್ಸ್. FLN ಮಕ್ಕಳಿಗೆ ಆ ಒಂದು ಕಾನ್ಸೆಪ್ಟ್ ಗೊತ್ತಾಗಬೇಕು. ಓಕೆ, ನೆಕ್ಸ್ಟು ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸೂಚನೆ ಇದೆ. ಕನಿಷ್ಠ ಅಂತ ಅಂದರೆ BB, ಪ್ರಾಥಮಿಕ ಅಂತ ಅಂದರೆ B, ಪ್ರಾವೀಣ್ಯತೆ ಅಂತ ಅಂದರೆ P, ಸುಧಾರಿತ ಅಂತ ಅಂದರೆ A, ಅಡ್ವಾನ್ಸ್ ಮಕ್ಕಳು. ಓಕೆ, ಬಿಲೋ ಬೇಸಿಕ್, ಪ್ರಾಥಮಿಕ ಬೇಸಿಕ್, ಪ್ರಾವೀಣ್ಯತೆ P ಪರ್ಫೆಕ್ಟ್, ಸುಧಾರಿತ ಅಂತ ಅಂದರೆ ಅಡ್ವಾನ್ಸ್ ಮಕ್ಕಳು. ಸೊ ಇದಿಷ್ಟು ಸಹ ನಮ್ಮ ಒಂದು FLN ಫೌಂಡೇಶನ್ ಲಿಟರಸಿ ಮತ್ತು ನ್ಯೂಮರಸಿಯ ಒಂದು ಕಲಿಕಾಫಲಗಳು. ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಕಾರ್ಯತಂತ್ರಗಳಾಗಿರ್ಬೋದು, ಮತ್ತು ಅದನ್ನು ಮಾಡೋಕ್ಕೋಸ್ಕರ ಯಾವ ರಿಸೋರ್ಸ್ಗಳನ್ನು ಮತ್ತು ಸಪೋರ್ಟ್ಗಳನ್ನು ನಾವು ಬಳಸ್ತೀವಿ ಅನ್ನೋದನ್ನು ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಇಲ್ಲಿಯವರೆಗೆ ನಮ್ಮ ವಿಡಿಯೋನ ವೀಕ್ಷಿಸೋಕ್ಕೆ ತುಂಬ ಧನ್ಯವಾದಗಳು.